ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೊಂಟೇವಿ ಚಾಮುಂಡೇಶ್ವರಿ ತಾಯಿ ಬೆಟ್ಟಕ್ಕೆ. ದಟ್ ಈಸ್ ಚಾಮುಂಡಿ ಬೆಟ್ಟ. ನೋಡ್ರಿ ಎಷ್ಟು ಖಾಲಿ ಇತ್ತು. ನಾವು ಒಂದೇ ಸೂತ್ರ ಫಾಲೋ ಮಾಡಿದ್ದು ಇಡೀ ಮೈಸೂರು ಟ್ರಿಪ್ನಾಗ. ಜಲ್ದಿ ಹೋಗ್ಬೇಕು. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಭಾಳ ಖುಷಿ ಇತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲೇ ಲಲಿತ ಸಹಸ್ರನಾಮ ದೇವ್ರ ಸಾನ್ನಿಧ್ಯದಾಗ ಓದ್ಬೇಕಂತ 3 ಗಂಟೆಯಿಂದನೇ ಎಚ್ಚರಿದ್ರು. ಸೊ ಮಕ್ಳಿಗೆ ನೀರು ಕಟ್ಕೊಳ್ದು ಅವ್ರಿಗೆ ಸ್ನಾನ ಮಾಡಿಸಿ ಎಲ್ಲ ಅಂದಾಗ 5 ಗಂಟೆಗೆ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು. 6 ಗಂಟೆಗೆ ಬಿಟ್ವಿ. ಬಟ್ ಸ್ಟಿಲ್ ಅಷ್ಟು ಟ್ರಾಫಿಕ್ ಇದ್ದಿಲ್ಲ. ಸೊ ಇಲ್ಲಿ ರಾತ್ರಿ ಎಲ್ಲ ಹೆಂಗೆ ಕಾಣ್ಬೋದಿತ್ತು. ಸೊ ಇದು ನಮ್ಮದು 3rd ಡೇ. ಫಸ್ಟ್ ಡೇ ಹಾಫ್ ಡೇ ಚೆಕ್ ಇನ್ ಆದ್ವಿ, ಎಕ್ಸಿಬಿಷನ್ಗೆ ಹೋದ್ವಿ. ಆಮೇಲೆ 2nd ಡೇ ಪೂರ ಅಂಬಾರಿದ ಆಯ್ತು. ನೆಕ್ಸ್ಟ್ ಈಗ 3rd ಡೇ ಫಸ್ಟ್ ಬಿಗ್ನಿಂಗ್ ಚಾಮುಂಡಿ ತಾಯಿ ಬೆಟ್ಟಕ್ಕೆ ಬಂದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ಇಲ್ಲೇ ಲೆಫ್ಟ್ ಸೈಡ್ ಮಾಡಿದ್ರು ಗ್ರೌಂಡ್ನಾಗ. ಅದು ಬೇಡ ಅಂತ ಇಲ್ಲಿ ಬಂದ್ವಿ ನಾವು. ಅದು ಓನ್ ರಿಸ್ಕ್ ಮೇಲೆ ಇದ್ದಂಗೆ ಇತ್ತು. ಇದು ಗೌರ್ಮೆಂಟ್ ಏನು ಕೊಟ್ಟಿತ್ತಲ್ಲ ಅದ್ರ ಮೇಲೆ ಬಂದ್ವಿ. ಸೊ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬಂದ್ವಿ. ಇಲ್ಲಿ ಹೂವಿನ ಬುಟ್ಟಿ ಎಲ್ಲ ಇತ್ತು. ಅಲ್ಲಿ ಜನ ಕಾಣಲಿಲ್ಲ, ಗಾಡಿ ಕಾಣಲಿಲ್ಲ. ಇಲ್ಲಿ ಮಾತ್ರ ಜನ ಹತ್ತದು ಕಾಣ್ತು. ಮತ್ತು ಕಾಂಪಿಟೇಷನ್ ಇನ್ಕ್ರೀಸ್ ಆಯ್ತು ಮನ್ಸೊಳಗೆ. ಕಮಾನ್ ಅಂದ್ರೆ ಇಲ್ಲಿ ಜನ ನೋಡ್ಬಿಟ್ರೆ ಅಲ್ಲಿ ಕ್ಯೂ ಭಾಳ ಇರ್ತೈತನೋ ಅಂತ ಹಂಗಿರ್ತಿತ್ತು. ಭಾಳ ಪಾರ್ಕಿಂಗ್ ಹತ್ರ ಆರಾಮ್ಸೆ ಜಾಗ ಐತಿ. ಇದು 100 ರೂಪೀಸ್ ಪರ್ ಬುಟ್ಟಿ ಇತ್ತು. ನಮ್ಮ ಮಮ್ಮಿಗೆಲ್ಲ ಪರ್ಫೆಕ್ಟ್ ಇರ್ಬೇಕು, ಅದೊಂದು ಚೂರು ಲೂಸ್ ಅನ್ನಿಸ್ತು. ಸೊ ಅಲ್ಲಿ ಮಾಡೆಲ್ ಬೇರೆ ಇರ್ತಾವಲ್ಲ ಮಾಲಿದು, ಎಲ್ಲ ಹಂಗೈತೆ ಅಂತ ತೋರಿಸಿದ್ರು. ದೇವ್ರ ಭಕ್ತಿ ಜಾಸ್ತಿ ನಮ್ಮ ಮಮ್ಮಿಗೆ, ಎಲ್ಲ ಪರ್ಫೆಕ್ಟ್ ಇರ್ಬೇಕಂತ. ಸೊ ಮೆಟ್ಲ ಹತ್ಕೊಂಡು ಹೊಂಟ್ವಿ. ಪಾರ್ಕಿಂಗ್ ಆ್ಯಕ್ಚುಲಿ ಒಳಗೆ ಬಿಡ್ತಿದ್ರಂತ. ನಾವು 6 ಗಂಟೆ ಆದರೂ ಅದು ಲೇಟ್ ಆತಂತ ಅಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಕ್ತು. ಶಾಪ್ಸ್ ಇನ್ನೂ ಕ್ಲೋಸ್ ಇತ್ತು. ನೀವು ಎಲ್ಲೇ ಟ್ರಿಪ್ಪಿಗೆ ಹೋದ್ರೂ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಜಲ್ದಿ ಎದ್ದು ಹೋಗ್ಬಿಟ್ರೆ ಬೆಸ್ಟ್. ದರ್ಶನನೂ ಮಸ್ತ್ ಸಿಗ್ತೈತಿ. ಒಂಥರ ನನಸು ಆದಂಗೆ ಆ ಟೈಪ್ ಫೀಲ್. ಆಫ್ಟರ್ ಲಾಂಗ್ ಟೈಮ್. ಇದು 2nd ಟೈಮ್ ನಾವು ಹೊಂಟಿದ್ದು. ನಮ್ಮ ಮಮ್ಮಿದು 2nd ಟೈಮ್. ಸೊ ಕ್ಯೂವಿಗೆ ಆ್ಯಕ್ಚುಲಿ ಇದ್ರದ್ದು ಹೇಳ್ಬೇಕಂದ್ರೆ 30 ರೂಪೀಸಿಂದ ಕೊಟ್ಟರೆ ಪಾಸ್. ನಾವೇನಂತೆ ಅದಕ್ಕಿಂತ ಹೆಚ್ಚಿಗೆ VIP ಪಾಸ್ ತೊಗೊಂಬಿಟ್ರೆ 100 ರೂಪೀಸ್. ಅವ್ರು ಆದರೂ ಕೊಡಲಿಲ್ಲ. 30 ರೂಪೀಸ್ ಪೂರ ಖಾಲಿ ಇರ್ತದೆ ತಗೋರಂತ. ಆ ಕಡೆ ಇದ್ದಿದ್ದು ಜನರಲ್ ಇತ್ತು, ಅದನ್ನು ಕಮ್ಮಿನೇ ಇತ್ತು. ಅವರಾಗಿನ ಇಗ್ನೋರ್ ಬೇಡ 30 ರೂಪೀಸ್ಗೆ ಹೋದ್ರೆ ನೀವು ಜಲ್ದಿನ ನಾವು ಪಾಪು ಅದಾವು ಟಿಫಿನ್ ಮಾಡಲಿ ಜಲ್ದಿ ಮಾಡ್ಬೇಕು, ನಮ್ಗೆ ಕೊಡ್ರಿ VIP ಅಂತ. ಇಲ್ಲಿ ಇದ್ರಾಗ ಜಲ್ದಿ ಆಕತ್ತೆ ಅಂತ ಕಳಿಸಿದ್ರು. ಸೊ ಕೇರಿಂಗ್ ಎಲ್ಲ ಮಸ್ತಿತ್ತು. ಎಂಟ್ರೆನ್ಸ್ ಎಲ್ಲ ನೋಡ್ಕೊಂಡು ಏನೋ ಸ್ಪೆಷಲ್ ಅನ್ನಿಸ್ತೈತಿ. ಸ್ಪೆಷಲ್ ವೈಬ್ಸ್ ಎಲ್ಲ, ಡಿವೈನ್ ಫೀಲ್. ಹೂವಿಂದ ಅರೇಂಜ್ಮೆಂಟ್ಸ್ ಅಂತೂ ಇಷ್ಟು ಸೂಪರ್ ಮಾಡಿದ್ರೆ. ಆಮೇಲೆ ಇದು ಹೇಳಲೇಬೇಕು, ಅದು ದೇವಿ ಒಳೆ ಇಲ್ಲಿಂದನೇ ನೀವು ಹೇಳ್ರಿ, ನಾನು ನಿಮ್ಮನ್ನೆಲ್ಲ ನೋಡಾಕತ್ತೇನೆ ಅನ್ನಂಗಿತ್ತು. ಕ್ಯೂ ಒಳಗೆ ನಿಂತಿದ್ವಲ್ಲ, ಏನು ಪ್ರಾರ್ಥನೆ ಐತೆ ಅದನ್ನ ಸಲ್ಲಿಸ್ಕೊ ಅಂತ, ಏನು ಪ್ರೇಯರ್ ಐತೆ ಅದನ್ನ ಹೇಳ್ಕೊಂತ ನಾನು ನೋಡಾಕತ್ತೇನೆ ನಿಮ್ಗೆ ಅನ್ನಂಗಿತ್ತು. ಸೊ ಇವೆಲ್ಲ ಚಂದ ಇತ್ತು. ಇದು ಎಂಟ್ರೆನ್ಸ್ ಎಲ್ಲ ಮಸ್ತ್ ಐತೆ, ಬೆಳ್ಳಿದು. ಹೂವಿನ ಡೆಕೋರೇಷನ್ ಅಂತೂ ಮಸ್ತ್ ಮಾಡಿಸಿದ್ರು. ಕ್ಯೂ ಇತ್ತು. ಇಷ್ಟಂತೂ ನಾರ್ಮಲ್ ಅಲ್ಲ, ಬೇಕೇ ಬೇಕು. ಇಷ್ಟು ಒಂಚೂರು ಕಷ್ಟಪಟ್ಟು ಹೋಗಲಿಲ್ಲ ಅಂದರೆ ಹೆಂಗಂತ ಡೈರೆಕ್ಟ್ಕಿನ. ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಇದೆಲ್ಲ ರಾಜ ಕಾಲದೊಳಗೆ ಹೆಂಗೆ ಯೂಸ್ ಮಾಡ್ತಿದ್ರು ಅನ್ನೋದನ್ನ ಅವ್ರು ಬಂದಾಗ ಹೆಂಗಿರ್ತಿತ್ತು ನೋಡ್ರಿ. ಅದು ಕಣ್ಣು ಭಾರಿ ಡಿಸೈನ್ ಮಾಡಿದ್ರು. ಇದು ನಂಗೆ ಭಾರಿ ಇಷ್ಟ ಆಯ್ತು ಪ್ಲ್ಯಾನ್. ಇದು ಎವ್ರಿ ಇಯರ್ ಹಿಂಗೆ ಮಾಡ್ತಾರೇನೋ ಗೊತ್ತಿಲ್ಲ. ಆ್ಯಸ್ ಇಫ್ ಇಲ್ಲಿಂದನೂ ನೀವು ಪ್ರಾರ್ಥನೆ ಮಾಡ್ಕೊತ ಬರ್ರಿ, ಏನು ಬೇಕು ಕೇಳ್ರಿ ಅಂತ ನೋಡಾಕತ್ತೆ ನಿಮ್ಮೆಲ್ಲ ಅನ್ನಂಗಿರ್ತದೆ ದೇವಿ. ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇದು ಆ್ಯಕ್ಚುಲಿ ಅಂಬಾರಿ ಹೊತ್ತು ಮೆರೆಸ್ತಾರಲ್ಲ ಆ ದೇವ್ರಿದು. ಆ್ಯಂಡ್ ಹಿಂಗೆಲ್ಲ ಇತ್ತು. ಆ ಕಡೆ ಅದ್ರ ಹಿಂದೆ ಟೆಂಪಲಿಂದ ಹೊರಗೆ ಬಂದು ಅಲ್ಲೂ ಕುಂದ್ರಾಕತ್ತಿದ್ರು. ಅಲ್ಲಿ ಕ್ರೌಡ್ ಆಗೋದು ಬೇಡ ಅಂತ ಮಮ್ಮಿ ಓದೋದಿತ್ತಲ್ಲ, ಇಲ್ಲಿ ಈ ಸೈಡ್ ಓದ್ಕೊತ ಕುಂತರು. ನನ್ನ ಮಗಳಿಗೆ ಲೋಟಸ್ ಇಷ್ಟ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡು ಅಷ್ಟೊತ್ತರ ಸಹಸ್ರನಾಮಾವಳಿಗಳು ಅವನು ಓದಿ ಎಲ್ಲ
ಹೋದ್ವಿ ಪ್ರಸಾದ ತೊಗೊಂಡು 100 ರುಪೀಸಿಗೆ 6 ಲಾಡೂಸ್ ಏನೋ ಇದಾವೆ ಇಲ್ಲಿ. ಫುಲ್ ಖುಷಿ ಆಗ್ಬಿಟ್ಟಿತ್ತು ನಮ್ಗೆ. ನಮ್ಮ ಮಮ್ಮಿ ನಮ್ದು ಎಲ್ಲರದು ಮುಗಿದ್ರು ನಮ್ಮ ಮಮ್ಮಿದು ಮುಗ್ದಿದ್ದಿಲ್ಲ, ಒಂಚೂರು ಹೆಚ್ಚಿನ ಎಲ್ಲ ಓದಾಕತ್ತಿದ್ರು. ಕ್ರೌಡ್ ಹೆಚ್ಚಿಗೆ ಹಾಕಂತ ಹೊಂಟು ಒಂಚೂರು. ಸೊ ನೀವೆಲ್ಲೇ ಹೋದ್ರೂ ಜಲ್ದಿ 5 o'clock ಹಿಂಗೆ ಪ್ಲ್ಯಾನ್ ಮಾಡಿದ್ರೆ ಮಸ್ತ್ ಇರ್ತೈತಿ. ಹೊರಗೂ ಒಂದು ಸ್ವಲ್ಪ ಕುಂತ್ವಿ. ಆಮೇಲೆ ಅಲ್ಲೇ ಪ್ರಸಾದ ತೊಗೊಂಡೋಗಿ ಇದು ನವಧಾನ್ಯದ್ದು ಮಾಡಿದ್ರು, ಇನ್ನೂ ಅಟ್ರಾಕ್ಟಿವ್ ಇತ್ತು, ಗಿಫ್ಟ್ ಕೊಡೋಕೆ ಚಲೋ ಐತಿ ಅಂತಂದು 150 ರುಪೀಸಿಗೆ 2 ಸಿಕ್ತು. ಆ್ಯಕ್ಚುಲಿ ಹೆಲ್ಪ್ ಅವ್ರಿಗೆ ಆಗಲಿ ಅಂತ ತೊಗೊಂಡಿದ್ದು, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇಲ್ಲಿ ತನಕ ಬೋಣಿಗೆ ಆಗಿಲ್ಲ ಅಂತ, ಇಂಟೆನ್ಷನ್ ಇದ್ದಿಲ್ಲ ತೊಗೋಬೇಕಂತ. ಮೈ ಹಸ್ಬೆಂಡ್ ಈಸ್ ಸೋ ಸಾಫ್ಟ್ ಹಾರ್ಟೆಡ್. ದೆನ್ ಅಲ್ಲೇ ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಅಲ್ಲಿ ಪ್ರಸಾದ ಐತಿ ಅಂದ್ರೆ ಹೇಳಿದ ಮೇಲೂ ಬಿಟ್ಟೋಗೋದು ಸರಿಯಲ್ಲ ಅಂತಂದು ಆ್ಯಕ್ಚುಲಿ ನೆಕ್ಸ್ಟ್ ಪ್ಲ್ಯಾನ್ ನಮ್ಗೆ ಭಾಳ ಕವರ್ ಮಾಡೋದಿತ್ತು, ನಂಜನಗೂಡಿಗೆ ಹೋಗೋದಿತ್ತು. ಪ್ರಸಾದನೂ ಮಸ್ತ್ ಮಾಡಿದರು, ಸಿಹಿ ಪೊಂಗಲ್, ಖಾರ ಪೊಂಗಲ್. ಕ್ರೌಡು ಅಷ್ಟಾಗಿದ್ದಲ್ಲ, ಮಕ್ಳಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಲ್ಲ, ಹರಿಬರಿ ಆಗಬಾರ್ದು ಅಂತ ಅವ್ರಿಗೂ ಫ್ರೀ ಬಿಟ್ಟು ಒಂದು ಸ್ವಲ್ಪ ಆಟ ಆಡೋಕ್ಕೆ. ಎಲ್ಲಿ ಹೋದ್ರೂ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡ್ತಿದ್ವಿ, ಅಮ್ಮು ಅಂಜುಗೆ ನನ್ನ ಮಕ್ಕಳಿಗೆ. ಅವ್ರು ಕೂಲ್ ಕಾಮ್ ಆದಾಗ ನೆಕ್ಸ್ಟ್ ಪ್ಲೇಸಿಗೆ, ನಮ್ಮ ಹರಿಬರಿ ಅವ್ರಿಗೆ ತೋರಿಸ್ತಿದ್ದಿಲ್ಲ. ಸೊ ದೇವರ್ ಕಾಮ್ ಥ್ರೂ ಔಟ್ ದ ಟ್ರಿಪ್. ಸೊ ನೆಕ್ಸ್ಟ್ ನಮ್ಮ ಪಯಣ ಸ್ಟಾರ್ಟ್ ಆಗಿದ್ದು ನಂಜನಗೂಡು. ಅದು ಮಾತ್ರ ಫಸ್ಟ್ ಟೈಮ್ ನಾವೆಲ್ಲರೂ ಹೋಗಿದ್ದು. ಇದು 40 ರುಪೀಸ್ ಏನೋ ತೊಗೊತಾರೆ ಪರ್ ಕಾರಲ್ಲಿ. ಇಲ್ಲಿ ಫೈನಲಿ ಇದೊಳೆ ಕಟ್ಗೆ ಒಳಗೆ ಕೆತ್ತಿ ಇಟ್ಟಂಗಿತ್ತು ಇದು ಗುಡಿ, ಮಸ್ತ್ ಇತ್ತು, ನಂಗೆ ಭಾಳ ಇಷ್ಟ ಆಯಿತು. ಗೋಪುರ, ಕಲ್ಲುಗಳ ಡಿಸೈನ್ಸು, ಎಂಟ್ರೆನ್ಸಿಗೆ ದೇವರು, ಆ ಕಲ್ಲಿನ ಬಾಗಿಲುಗಳು, ಅವು ಹೊಸ್ದಾಗದಾಗ ಅದೆಲ್ಲ ಹಳೆ ಕಾಲದಾಗ ಹೆಂಗೆ ಯೂಸ್ ಮಾಡಿರ್ಬೇಡ ಅವೆಲ್ಲ ಐಡಿಯಾ ಬರ್ತಿದ್ವು. ಇಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನಮ್ಗೆ ಕ್ಯೂನು ಜಾಸ್ತಿ ಆಗಲಿಲ್ಲ ನಿಲ್ಲಕ್ಕೆ. ಒಂದು ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋದ್ವಿ, ಅನ್ಅಫಿಷಿಯಲ್ ಆ್ಯಕ್ಚುಲಿ ಅದು. 300 ರುಪೀಸ್ ಏನು ಕೊಟ್ಟು ಡೈರೆಕ್ಟ್ ಅಲ್ಲಿ ಕರ್ಕೊಂಡು ಹೋದ್ರು. ಪಾಪು ಇತ್ತಲ್ಲ, ಸೊ ಇನ್ನೂ ಕ್ಯೂ ಇಷ್ಟಿತ್ತು ನೋಡ್ರಿ. ಜಲ್ದಿನ ಮುಗಿಸ್ಕೊಂಡು ಬಂದು, ಯಾಕಿನ್ನೂ ಕಿರಿಕಿರಿ ಮಾಡೋಕತ್ತಿಲ್ಲ, ಅದಕ್ಕಾಗಿ ಬಿಟ್ಟರು ಅವರು. ಸೊ ಹಿಂಗೆ ಒಳಗೆ ಹಿಂಗೈತಿ. ಇದು ಭಾರಿ ಟೆಂಪಲ್, ಭಾರಿ ಐತಿ. ಆಮೇಲೆ ಇಲ್ಲಿ ಸ್ಪೆಷಲ್ ಏನಂದ್ರೆ, ಒಂದು ನನಗೆ ಇಷ್ಟ ಆಗಿದ್ದು, ಸಣ್ಣ ಮಕ್ಕಳಿಗೆ ಏನೋ ದೃಷ್ಟಿ ಆಗಿದ್ರು ನೀರು ಚಿಮ್ಕಿಸಿ ಕಸ್ಮರ್ಗಿಯಿಂದ ಹಿಂಗೆ ದೇವ್ರ ಮುಂದೆ ಸಾರಿಸಿ ಟಬ್ ಅಂತ ತಲೆಗೆ ಹೊಡಿತಾರೆ. ಎಲ್ಲನೂ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಇಲ್ಲದು ಸ್ಪೆಷಲ್ ಇತ್ತು ನಂಜನಗೂಡು ದೇವಸ್ಥಾನದಾಗ, ಅದೇ ಇಷ್ಟ ಆಯ್ತು ನನಗೆ. ನನ್ನ ಮಕ್ಳಿಗೆ ಇಬ್ರಿಗೂ ಮಾಡಿಸಿದ್ವಿ. ಫಸ್ಟ್ ನೀರು ಚಿಮ್ಕಿಸ್ತಾರೆ ದೇವರಿಂದ, ಆಮೇಲೆ ಅಲ್ಲೇ ಅದು ದೇವ್ರಿನ ಕಲ್ಲಿಗೆ ಕಸಮರ್ಗಿಯಿಂದ ಹಿಂಗೆ ಮಾಡಿ ತಲೆಗೆ ಹೊಡಿತಾರೆ, ಆಶೀರ್ವಾದ ಟೈಪ್. ಸೊ ಹೊರಗೆ ಬಂದ್ವಿ. ಆ ಕನ್ಸ್ಟ್ರಕ್ಷನ್ ಅದು ಒಳ್ಳೆ ಮಸ್ತ್ ಅನಿಸಿತ್ತು. ನಂದಿ, ಫೋಟೋಸ್ ಎಲ್ಲ ತಗೊಂಡು. ಸೊ ನಂಜನಗೂಡು ಮುಗಿದ್ಮೇಲೆ ಬ್ರೇಕ್ ಮಾಡಿದ್ವಿ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಸಾಯಂಕಾಲ ಪ್ಲಾನ್ಸ್ ಇತ್ತು. ಸ್ಲಿಪ್ಪರ್ಸ್ಗೆಲ್ಲ ಈ ಟೆಂಪಲಿಗೆ ಭಾಳ ಕ್ಲೋಸಾಗೇ ಇತ್ತು ಸ್ಟ್ಯಾಂಡ್, ಅದು ಒಂದು ಚಲೋ ಆಯ್ತು ನಮ್ಗೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಮೇಲೆ ಈ ಬಿಸಿಲೊಳಗೆ ಸತ ಉರುಳು ಸೇವೆ ಮಾಡೋಕತ್ತಿದ್ರು ಜನ, ಸಣ್ಣ ಮಕ್ಕಳಿಂದ ಎಲ್ಲ ಹಿಡಿದು. ವೆರಿ ಸರ್ಪ್ರೈಸಿಂಗ್ ಆಗಿತ್ತು. ಹಂಗೆ ಕ್ರೌಡ್ ಹೆಚ್ಚಿಗೆ ಹಾಕಂತ ಹೊಂಟೆ, ಯಾಕಂದ್ರೆ ಹಿಂದಿನ ದಿನನೇ ದಸರಾ ಆಗಿತ್ತಲ್ಲ. ಮೈಸೂರು ಪಕ್ಕದ ಇದು ಯೂಶ್ವಲಿ ನಂಜನಗೂಡಿಗೆ ಬಂದಾಗ ಬರ್ತಾರೆ ಎಲ್ಲರೂ. ಸೊ ನೆಕ್ಸ್ಟ್ ನಾವು ಹೋದ್ವಿ ನದಿಗೆ. ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು
ಇದು ಸ್ಟ್ರಕ್ಚರ್ ಭಾಳ ಇಷ್ಟ ಆಯ್ತು, ಡಿಸೈನ್ ಇದ್ರದ್ದು. ತೇರೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ಸೊ ಬಂತು ನದಿ. ನನ್ನ ಮಕ್ಳಿಗೆ ಫುಲ್ ಖುಷಿ. ಆದರೆ ನದಿಗೆ ಹೋಗಿ ಬಂದಾಗ ಅಲ್ಲಿ ಹಾರ್ಸ್ ರೈಡಿಂಗ್ ಇಟ್ಟಿದ್ರು, 100 ರೂಪೀಸ್ ಪರ್ ಕೇಜ್. ಆಮೇಲೆ ವೈಟ್ ಕುದುರೆ ಏನೋ ಚಲೋ ಅದ್ರ ಮೇಲೆ ರೈಡ್ ಮಾಡಿಸಿದ್ರು ಜೀವನದೊಳಗೆ ಒಂದ್ಸಲ ಅಂತಂದು ಕೇಳಿದ್ದೆ. ಸೊ ಒಂದು ರೈಡ್ ಆಯ್ತು ಮಕ್ಕಳಿಗೆ. ಆಮೇಲೆ ಇನ್ನೊಂದೇನಂದ್ರೆ, ಈ ನದಿಗೆ ಬಂದ್ರೆ ಆರಾಮ್ಸೆ ಡ್ರೆಸ್ಸಿಂಗ್ ರೂಮೆಲ್ಲ ಇಷ್ಟು ಹೈಜೀನಾಗಿ ಮೇಂಟೈನ್ ಮಾಡಿದ್ರಂದ್ರೆ ಲೇಡೀಸಿಗೆ. ಈ ಹೊಳೆ ಪಕ್ಕಕ್ಕೆ ಆಯ್ತದು, ಆರಾಮ್ಸೆ ಸ್ನಾನ ಮಾಡಿ. ಫಸ್ಟ್ ನಾನು ಟೆಂಪಲ್ ನೋಡಿದ್ದು ಹಿಂಗೆ ಇಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ದು. ಡ್ರೆಸ್ಸಿಂಗ್ ರೂಮ್ಸ್ ಬೇರೆ, ದೆನ್ ಅಡ್ಜಸೆಂಟ್ ಒಂಚೂರು ಫೆನ್ಸಿಂಗ್ ಕೊಟ್ಟು ಆ ಕಡೆ ವಾಶ್ರೂಮ್ಸ್ ಎಲ್ಲ ಮಾಡ್ಯಾರ. ನದಿಯೊಳಗೆಲ್ಲ ಆಟಾಡಿ ಮಕ್ಕಳಿಗೆ ಎಷ್ಟು ಖುಷಿ ಮಾಡಿಸಿ. ಬರೀ ಟೆಂಪಲ್ ರನ್ ಆಗಬಾರ್ದಲ್ಲ, ಅವ್ರಿಗೂ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ. ನಮ್ಮ ಮಮ್ಮಿ ಬರಲಿಲ್ಲ ಈ ಸ್ಟೆಪ್ಸ್ ನೋಡಿ, ಬಿಸಿಲು ಭಾಳ ಇತ್ತು, ಅಲ್ಲೇ ನೆಳ್ಳಿಗೆ ಕೂತ್ಕೊಂಡಿದ್ರು. ಆಮೇಲೆ ಇನ್ನೊಂದು ರೌಂಡ್ ಬೇಕಿತ್ತು ನನ್ನ ಸಣ್ಣ ಮಗಳಿಗೆ. ನನ್ನ ದೊಡ್ಡ ಮಗಳಿನ ಡ್ರೆಸ್ಸಸ್ ಎಲ್ಲ ಹಸಿಯಾಗಿ, ಇದಕ್ಕೆ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ಬೇಕಾಯ್ತು. ಮಕ್ಳ ಜೊತೆ ಸಣ್ಣ ಮಕ್ಳು ಆಗ್ಬಿಡ್ತೇವೆ. ಇಟ್ ಈಸ್ ಸಣ್ಣ ಮಕ್ಳ ಜೊತೆ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕಿಂತ ದಿನ ಪೂರ್ತಿ ಸಣ್ಣ ಮಕ್ಳ ಜೊತೆನೇ ಇರ್ತಾರಲ್ಲ, ಅವ್ರ ಜೊತೆ ಅದೇ ಬಿಹೇವಿಯರ್ ಒಂಚೂರು ಎಫೆಕ್ಟ್ ಆಗಿಬಿಡ್ತೈತಿ. ಸೊ ಬಸ್ ನೋಡ್ರಿ, ಎಲ್ಲೇ ನಂಜನಗೂಡಿಗೆ ಹೋದ್ರು ಆರಾಮ್ಸೆ ನದಿಗೆ ಸ್ಟಾಪ್ ಕೊಡ್ತಾರೆ. ನದಿಗೆ ಹೋಗಿನ ಅದೇ ಸ್ಟ್ರೇಟ್ ವೇನ ಇದು ಐತಿ ಟೆಂಪಲ್. ಈ ಹೋಟೆಲ್ನಾಗ ಊಟ ಮಾಡಿ ಬೆಸ್ಟ್ ಇತ್ತು ಊಟ. ಆ್ಯಕ್ಚುಲಿ 12ವರೆಗೆ ಪ್ರಸಾದ ಸ್ಟಾರ್ಟ್ ಆಗಿತ್ತು. ನಮ್ದು ಅಲ್ಲಿ ಮುಗ್ದಿದ್ದು 11ವರೆಗೆ ಎಲ್ಲ ದರ್ಶನ ಎಲ್ಲ ಮುಗಿದು ಬಿಡ್ತಲ್ಲ ನದಿದು. ಸೊ ಅಲ್ಲೇ ಹೋಟೆಲ್ನಾಗ ಊಟ ಮಾಡಿದ್ವಿ. ಸಾಯಂಕಾಲ ಮಧ್ಯಾಹ್ನ ರೆಸ್ಟ್ ಮಾಡಿ ಸಾಯಂಕಾಲ ಬಿಟ್ವಿ. ಮತ್ತೆ ರೆಸ್ಟ್ ಮಾಡ್ಕೊಂಡೇ ಬಿಡಾಕತ್ತಿದ್ವಿ ನಾವು. ಸೊ ಹಿಂದಿನ ದಿನ ಅಂಬಾರಿ ಆದ್ರೂ ರೋಡ್ ಏನು ಅಷ್ಟು ಟ್ರಾಫಿಕ್ ಏನು ಇರಲಿಲ್ಲ. ನೆಕ್ಸ್ಟ್ ನಾವು ಹೋಗಿದ್ದು ರೈಲ್ವೆ ಮ್ಯೂಸಿಯಂ. ಅದು ಒಂಚೂರು ಲಾಂಗ್ ರೂಟ್ ಆಯ್ತು. ಇದು ನೋಡ್ರಿ ಡೆಕೋರೇಷನ್, ನೈಟ್ ಎಷ್ಟು ಹೆಂಗೆ ಕಾಣ್ತಿತ್ತು, ಈಗ ನೋಡ್ರಿ ಹೆಂಗೆ ಕಾಣ್ತೈತಿ. ಮಸ್ತ್ ಯೂನಿಕ್ ಅನ್ನಿಸ್ತು. ಈ ಡೆಕೋರೇಷನ್ ನೋಡಿದ್ದಿಲ್ಲ ಇದ್ರ ಹಿಂದೆ. ಸೊ ಬಂದ್ವಿ ರೈಲ್ವೆ ಮ್ಯೂಸಿಯಂ. ಅವ್ರದ್ದು ಒಂದು ಟ್ಯಾಬ್ಲೋ ಇತ್ತು ಅವತ್ತು ಮೊನ್ನೆ ಅಂಬಾರಿ ದಿನ. ಇದನ್ನು ವರ್ತ್ ಗೋಯಿಂಗ್. ಹುಡುಗರಿಗಂತೂ ಇಷ್ಟು ಮಜಾ ಮಾಡ್ತಾರೆ ಇಲ್ಲಿ ಅಂದ್ರೆ. ಸ್ಪೆಷಲ್ ಥಿಂಗ್ ಈಸ್ ದಿಸ್ ಟ್ರೈನ್ ಜರ್ನಿ. ಅಲ್ಲೇನು ಎಂಟ್ರಿ ಟಿಕೆಟ್ ಕೊಟ್ಟಿರ್ತಾವಲ್ಲ, ಓನ್ಲಿ ಒನ್ಸ್ ಇದು ರೈಡ್ ಇರೋದು. ಆ ಟಿಕೆಟ್ ಚೆಕ್ ಮಾಡಿ ಅಲೌ ಮಾಡ್ತಾರೆ, 1 ರೌಂಡ್ ಅಷ್ಟೆ. ಚೆಂದಿತ್ತು, ಅದನ್ನು ಸ್ಪೆಷಲ್. ಸೊ ಫೋಟೋಸ್ ವಿಡಿಯೋಸ್ ಮಾಡ್ಕೊತ ಇಲ್ಲೇ ಭಾಳ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ನನ್ನ ಮಕ್ಳಿಗೆ ಹೊರಗೆ ಬರೋಂಗೆ ಅನಿಸಿದ್ದಿಲ್ಲ. ವಿಂಟೇಜ್ ಕಾರ್ಸ್ ಎಲ್ಲನೂ ಇತ್ತಿಲ್ಲೇ. ವೆರೈಟೀಸ್ ಆಫ್ ಬೋಗೀಸ್, ರೈಲ್ವೆ ಬೋಗೀಸ್, ವಿಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊಂಡು ಸೊ ನೆಕ್ಸ್ಟ್ ಅಲ್ಲಿ ರೈಲ್ವೆ ಕ್ಯಾಂಟೀನ್ ಆಗಿತ್ತು, ಸಣ್ಣ ಬೋಗಿ ಒಳಗೆ. ಆದರೆ ಅಲ್ಲೇನಾಗ್ಬಿಡ್ತು ಅಂದ್ರೆ ಅಲ್ಲೇ ಭಾಳ ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮ್ ಆಗ್ಬಿಡುತ್ತೆ ನಮ್ದು. ಸರ್ವ್ ಮಾಡೋರು ಅವ್ರ ಆ್ಯಂಡ್ ಕ್ಲೀನ್ ಮಾಡೋರು ಅವರ ಆಗಿಬಿಟ್ಟಿದ್ರು. ಅಲ್ಲೇ ನೆಕ್ಸ್ಟ್ ನಾವು KRSಗೆ ಹೋಗೋ ಪ್ಲ್ಯಾನ್ ಇತ್ತು. ಇಲ್ಲೇ ಭಾಳ ಟೈಮ್ ಕನ್ಸ್ಯೂಮ್ ಆಗ್ಬಿಡ್ತು. ಹೋಗಿ ಆರ್ಡರ್ ಮಾಡಿಬಿಟ್ಟಿದ್ವಲ್ಲ, ಅದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗಲಿಲ್ಲ. ಮಸ್ತ್ ಇತ್ತು, ಟೇಸ್ಟ್ ಮಾತ್ರ ಆಸಮ್ ಇತ್ತು. ಮಸ್ತ್ ಪ್ಲ್ಯಾನ್ ಇದು. ಹುಡುಗರಿಗಂತೂ ಆರಾಮ್ಸೆ ಟೈಮ್ ಪಾಸ್ ಮಾಡ್ಬೋದು. ನಾವು ಕಾಫಿ ತೊಗೊಂಡ್ವಿ, ಅವರಿಗೆ ಫಿಂಗರ್ ಚಿಪ್ಸ್ ಎಲ್ಲ ತೊಗೊಂಡ್ವಿ. ಅದು ಬೇರೆ ಆಕ್ಯುಪೈ ಮಾಡಿದ್ರಾಗ ಶೇರ್ ಮಾಡಿದ್ವಿ ನಾವು. ನೆಕ್ಸ್ಟ್ KRSಗೆ ಹೋಗ್ಬೇಕಿತ್ತು ಅಂತ.
ಸೊ ಯಾರ್ಯಾರು ಇದ್ದಿಲ್ಲ ನನ್ನ ಮಕ್ಳಿಗೆ ತಿನ್ನಿಸ್ಕೊಂಡು ಬರೋದ್ರಾಗ ಎಲ್ಲ ಖಾಲಿಯಾಗಿದ್ರು. ಆಮೇಲೆ ಅವ್ರು ಆ್ಯಕ್ಚುಲಿ ಸರ್ವಿಂಗು ಲೇಟ್ ಆಗಿಬಿಡ್ತು ಅವ್ರದ್ದು. ಇದು ನಮ್ಮದು ಪ್ಲ್ಯಾನ್ ಮಿಸ್ ಆಗಿದ್ದಂದ್ರೆ, ಸೊ KRSಗೆ ಹೋಗೋದು ಲೇಟ್ ಆಗಿಬಿಡ್ತು ಇಲ್ಲಿಂದ ಬಿಡೋದು. ಆ್ಯಕ್ಚುಲಿ ಹೋಗೋ ವೇ ಒಳಗೆ ಒಂದೊಂದು ವೆಹಿಕಲ್ ಸಿಗಲಿಲ್ಲ ನಮ್ಗೆ. ಇದರ್ ವೇ ಈಸ್ ರಾಂಗ್ ಆರ್ ಯಾರು ಹೊಂಟಾರೋ ಇಲ್ಲೋ ಹಂಗೆ ಆಗ್ಬಿಟ್ಟಿದ್ದು ನಮ್ಗೆ. ಆಮೇಲೆ ಮಿಡ್ ವೇ ಒಳಗೆ ಗೊತ್ತಾಯ್ತು ಫುಲ್ ವೆಹಿಕಲ್ಸ್ ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದ್ವು. ಎಲ್ಲ ವಾಪಸ್ಸು ಹೊಂಟಿದ್ರು. ಯಾಕೆ ಹೊಂಟಾರ ಅಂತ ನಾವು ಅಂದ್ಕೊಂಡ್ವಿ. ಅಲ್ಲಿ ಟ್ರಾಫಿಕ್ ಫುಲ್ ಆಗೈತಿ ಅಂತ ಅನ್ನಕತ್ತಿದ್ರು. ಬಟ್ ಸ್ಟಿಲ್ ನಮ್ಮದು ಒಂದು ಚಾನ್ಸ್ ನೋಡೋಣ ಅಂತ ಹೋದ್ವಿ. ತೀರಾ ಕ್ಲೋಸಾಗಿ ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ವೆಹಿಕಲ್ ಪಾರ್ಕಿಂಗು ಫುಲ್ ಕ್ಲೋಸಾಗಿ ವಾಪಸ್ ಕಳಿಸಿದ್ರು. ಸೊ ನೆಕ್ಸ್ಟ್ ಬಂದ್ವಿ ನಾವು ಇದಕ್ಕೆ ಫುಡ್ ಮೇಳ ಅನ್ಎಕ್ಸ್ಪೆಕ್ಟೆಡ್ಲಿ. ಸೊ ಬಿರಿಯಾನಿ ತಿಂದು ಮಸ್ತ್ ಇತ್ತು. ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಬಿರಿಯಾನಿ ಕ್ವಾಂಟಿಟಿಗಿನ ಹೆಚ್ಚಿಗೆ ಕೊಟ್ಬಿಟ್ಟಿದ್ರು ನಮ್ಗೆ. 2 ಬಿರಿಯಾನಿನ 3 ಮಂದಿಗೆ ಫುಲ್ ಆಗಿಬಿಡ್ತದೆ. ಆದರೆ ನನ್ನ ಹಸ್ಬೆಂಡ್ಗೆ ಇನ್ನೂ ವೆರೈಟಿ ಚೇಂಜ್ ಟೇಸ್ಟ್ ಮಾಡಬೇಕಾಗಿತ್ತು ಅಲ್ಲಿ ಹೋಗಿದ್ದಕ್ಕೆ, ಅಷ್ಟು ದೂರ ಹೋಗಿದ್ದಕ್ಕೆ. ಸೊ ಡ್ರೈ ಐಟಮ್ಸಿಗೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸಿಕ್ಕಾಪಟ್ಟೆ ಅಲ್ಲೇ ಟೈಮ್ ತೊಗೊಂತು ನಮ್ಗೆ. ಅವ್ರಿಗೆ ಡ್ರೈ ಐಟಮ್ಸ್ ಟೇಸ್ಟ್ ಮಾಡಲೇಬೇಕಿತ್ತು. ಸೊ ಅದು ಆ್ಯಂಡ್ ಶವರ್ಮ ಅದು ತೊಗೊಂಡು ಬಂದ್ರೆ ಅದೂ ಭಾಳ ಫೇವ್ರೇಟ್ ನನ್ನ ಹಸ್ಬೆಂಡಿಗೆ. ಹೆಂಗಿರ್ತದೆ ಟೇಸ್ಟ್ ಅಂತ ನೋಡೋಣ ಅಂತ. ಚಲೋ ಇತ್ತು, ಮಸ್ತ್ ಇತ್ತು, ವರ್ತ್. ಆದರೆ ಹುಡುಗರು ತಿನ್ನಂಗಿದ್ದಿಲ್ಲ, ಸ್ಪೈಸಿ ಇತ್ತು. ಸೊ ಅವ್ರಿಗೆ ಟ್ವಿಸ್ಟೆಡ್ ಪೊಟ್ಯಾಟೊ ಟ್ವಿಸ್ಟೆಡ್ ತಗೊಂಡು ಇವಾಗ ತಿನ್ನೋದು ನಮ್ಮ ಮಮ್ಮಿ ಅವೆಲ್ಲ ಇಷ್ಟ ಆಗಂಗಿಲ್ಲ. ಸೊ ಹಿಂಗೆ ತಿಂದು ಐಸ್ ಕ್ರೀಮ್ ಕಟ್ಸ್ಕೊಂಡು ಮಕ್ಕಳಿಗೆ ಫೈನಲಿ ಲೆಫ್ಟ್ ಈ ಬಲೂನ್. ಸೊ ಆ ಬಲೂನ್ ಹುಡುಗಿ ಇನ್ಸಿಡೆಂಟ್ ಮೈಸೂರಿಂದ ಗೊತ್ತಾಯ್ತು. ಇದೇನಾಯ್ತಲ್ಲ ಇದು ಭಾಳ ಹಾರಿಬಲ್ ಇತ್ತು. ಪಾರ್ಕಿಂಗಿಂದ ಇಲ್ಲಿಗೆ ಬರಬೇಕಾದ್ರೆ ಅದೊಂಚೂರು ಕೇರ್ಫುಲ್ಲಾಗಿ ಮಾಡ್ಬೋದಾಗಿತ್ತು. ಭಾಳ ಕತ್ಲಾಯಿತು. ಅಲ್ಲೇನು ಲೈಟಿಂಗ್ ಅರೇಂಜ್ಮೆಂಟ್ಸ್ ಇದ್ದಿಲ್ಲ ಪ್ರಾಪರಾಗಿ. ನಮಗಿದು ಪ್ಲ್ಯಾನ್ ಇದ್ದಿಲ್ಲ, ಔಟ್ ಆಫ್ ಪ್ಲ್ಯಾನ್ ಇತ್ತು. KRS ಕ್ಯಾನ್ಸಲ್ ಆಗಿದ್ದಕ್ಕೆ ಇಲ್ಲಿ ಬಂದ್ವಿ. ಸೀರಿಯಸ್ಲಿ ಆ ಪಾರ್ಕಿಂಗಿಂದ ಏನು ಈ ಫುಡ್ ಸ್ಟಾಲ್ಸಿಗೆ ಬರಬೇಕಿತ್ತಲ್ಲ ಅವೇ ಫುಲ್ ಒಂಚೂರು ರಿಸ್ಕಿ ಇತ್ತು. ಫುಲ್ ಕತ್ಲ. ಆಮೇಲೆ ಅಲ್ಲಿನ ಲೈಟ್ಸ್ ಪ್ರೊವೈಡ್ ಮಾಡಿದ್ದಿಲ್ಲ. ಇದೊಂದು ಸ್ಪಾಟ್ ಅಷ್ಟು ನೆಗ್ಲೆಕ್ಟ್ ಮಾಡಿದ್ರೇನೋ ಅನ್ನಿಸ್ತು. ಇಟ್ಸ್ ಓಕೆ. ಮತ್ತು ವಾಪಸ್ ಲೈಟ್ಸ್ ಎಲ್ಲ ನೋಡ್ಕೊಂಡು ಡಿಫ್ರೆಂಟ್ ಲೈಟ್ಸ್ ಮತ್ತು ಬಂದು ಮನೆಗೆ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ನಾಳೆ ವ್ಲಾಗೂ ಭಾಳ ಸ್ಪೆಷಲ್ ಐತೆ. ಐ ಮೀನ್ 4th ಡೇ ವ್ಲಾಗ್. See you all in next vlog. Till then, take care. Bye bye.